ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮುಂಗ್ಲಿ. ಸೊ ಈ ವಿಡಿಯೋದಲ್ಲಿ ಈ ಮಲಬದ್ಧತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತ ಏನಾಗ್ತವಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಯಾಕೆಂದ್ರೆ ಕಾನ್ಸ್ಟಿಪೇಷನ್ ಏನಿದೆ, ಇದು ಪ್ರಪಂಚದಲ್ಲಿ ಇರುವಂತ ಒಂದು ಸರ್ವೇ ಸಾಮಾನ್ಯವಾದಂಥ ಕಾಯಿಲೆ ಆಗಿಬಿಟ್ಟಿದೆ. ಇದು ಒನ್ ಆಫ್ ದ ಹೈಯೆಸ್ಟ್ ನಂಬರ್ ಆಫ್ ಕೇಸಸ್ ಅಂತ ಏನು ನಾವು ಲೆಕ್ಕ ಹಾಕಿದ್ರೆ, ಕಾನ್ಸ್ಟಿಪೇಷನ್ ಆಲ್ ಓವರ್ ದಿ ವರ್ಲ್ಡ್ ಕಾನ್ಸ್ಟಿಪೇಷನ್ನು ಹೆಚ್ಚಿದೆ. ಆಮೇಲೆ ಈ ಇಂಡಸ್ಟ್ರಿಯಲೈಸೇಷನ್ ಆದಾಗಿಂದ, ಅಂದರೆ ಜನಗಳಿಗೆ ಏನು ಸುಖ ಸಮೃದ್ಧಿ ಮತ್ತು ಸವಲತ್ತುಗಳು ವ್ಯವಸ್ಥೆಗಳು ಸಿಕ್ಕಾಗಿಂದ ಏನಾಗ್ತದೆ, ಕಾನ್ಸ್ಟಿಪೇಷನ್ನು ರೇಟು ಹೆಚ್ಚಾಗಿದೆ. ಇದು ಕಾನ್ಸ್ಟಿಪೇಷನ್ ಹೆಂಗಿದೆ ಅಂದರೆ, ತುಂಬ ಜನಕ್ಕೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಇರುತ್ತದೆ, ಆದರೆ ಹೇಳ್ಕೊಳ್ಳಲ್ಲ ಅಷ್ಟೇ. ಆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಇರೋದ್ರಿಂದ ಅದಕ್ಕೆ ಅಸೋಸಿಯೇಟೆಡ್ ಸುಮಾರು ಡಿಸೀಸ್ಗಳು ಇರ್ತವೆ. ಏನಂದರೆ ಪೈಲ್ಸು, ಹೆಮರಾಯ್ಡ್ಸ್ ಅಂತ ಏನು ಅಂತೀವಲ್ಲ, ಪೈಲ್ಸ್ ಆಗ್ಬೋದು. ಆಮೇಲೆ ಫಿಸ್ತುಲಾ, ಆ ಥರ ಫಿಶರ್, ಏನಲ್ ಫಿಶರ್ಸ್ ಆ ಥರನ ಆಗ್ತಾ ಇರ್ತವೆ. ಆಮೇಲೆ ಕಾನ್ಸ್ಟಿಪೇಷನ್ನು ಇದೇ ಥರ ವರ್ಷಾನುಗಟ್ಟನೆ ಇದ್ದರೆ ಅದರಿಂದ ಕರಳಿನ ಆರೋಗ್ಯನೂ ಕೆಡ್ತದೆ, ನಮ್ಮ ಓವರ್ ಆಲ್ ಬಾಡಿ ಆರೋಗ್ಯನೂ ಕೆಡ್ತದೆ. ಕೆಲವು ಟೈಮು ಅದು ಕೋಲಾನ್ ಕ್ಯಾನ್ಸರ್ ಅಂತ ಒಂದು ಕಾಯಿಲೆಗೂ ಆಗೋ ಚಾನ್ಸ್